ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನನ್ನ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ಪ್ಲೀಸ್. ನೋಡ್ರಿ, ಇವತ್ತು ನಮ್ಮ ಮನೆಯವ್ರು 3 kg ಚಿಕನ್ ತಂದಿದ್ದಾರೆ. ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಚಿಕನ್ ಸುಕ್ಕ ಮಾಡೋಕ್ಕೆ ಏನೇನು ಬೇಕಂದರೆ, ಒಂದು ಟೊಮೊಟೊ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಇದೆಲ್ಲ ತೊಳೆದಿಟ್ಕೊಂಡಿದ್ದೀನಿ ರೆಡಿ ಮಾಡಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, 3 ಬೆಳ್ಳಿದು ಈರುಳ್ಳಿ ಗೆಡ್ಡೆ ತಗೊಂಡಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಎಷ್ಟು ಬೇಕು ನೋಡಿ ಬೆಳ್ಳುಳ್ಳಿ ತಗೊಂಡಿಟ್ಕೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ. ಶುಂಠಿನೂ ತಗೊಂಡಿದ್ದೀನಿ. ಆಮೇಲೆ ಚಕ್ಕೆ ಸ್ವಲ್ಪ, ಲವಂಗ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣಸು, ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ಎಷ್ಟು ಬೇಕು ನೋಡಿ. ನಾನು ಜಾಸ್ತಿ ಕೊಬ್ಬರಿ ಹಾಕ್ತಾಯಿಲ್ಲ, 3 kgಗೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಜಾಸ್ತಿ ಕಾಯಿದ್ರೆ ಚೆನ್ನಾಗಾಗಲ್ಲ ಅಂತ. ಚಿಕನ್ ಮಸಾಲೆ ತಗೊಂಡಿದ್ದೀನಿ, ಗರಂ ಮಸಾಲೆನೂ ತಗೊಂಡಿದ್ದೀನಿ. ಈಗ ಇದೆಲ್ಲ ಹೆಚ್ಚಿ ರೆಡಿ ಮಾಡಿ ಬರ್ತೀನಿ. ಇವತ್ತು ನಮ್ಮ ಮನೆಯವ್ರು 3 kg ಚಿಕನ್ ತಂದಿದ್ದಾರೆ. ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಚಿಕನ್ ಸುಕ್ಕ ಮಾಡೋಕ್ಕೆ ಏನೇನು ಬೇಕಂದರೆ, ಒಂದು ಟೊಮೊಟೊ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಇದೆಲ್ಲ ತೊಳೆದಿಟ್ಕೊಂಡಿದ್ದೀನಿ ರೆಡಿ ಮಾಡಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, 3 ಬೆಳ್ಳಿದು ಈರುಳ್ಳಿ ಗೆಡ್ಡೆ ತಗೊಂಡಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಎಷ್ಟು ಬೇಕು ನೋಡಿ ಬೆಳ್ಳುಳ್ಳಿ ತಗೊಂಡಿಟ್ಕೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ. ಶುಂಠಿನೂ ತಗೊಂಡಿದ್ದೀನಿ. ಆಮೇಲೆ ಚಕ್ಕೆ ಸ್ವಲ್ಪ, ಲವಂಗ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣಸು, ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ಎಷ್ಟು ಬೇಕು ನೋಡಿ. ನಾನು ಜಾಸ್ತಿ ಕೊಬ್ಬರಿ ಹಾಕ್ತಾಯಿಲ್ಲ, 3 kgಗೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಜಾಸ್ತಿ ಕಾಯಿದ್ರೆ ಚೆನ್ನಾಗಾಗಲ್ಲ ಅಂತ. ಚಿಕನ್ ಮಸಾಲೆ ತಗೊಂಡಿದ್ದೀನಿ, ಗರಂ ಮಸಾಲೆನೂ ತಗೊಂಡಿದ್ದೀನಿ. ಈಗ ಇದೆಲ್ಲ ಹೆಚ್ಚಿ ರೆಡಿ ಮಾಡಿ ಬರ್ತೀನಿ. ನೋಡಿ ಫ್ರೆಂಡ್ಸ್, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಸ್ವಲ್ಪ ಇದನ್ನೆಲ್ಲ ಬಾಡಿಸ್ಕೊತಾ ಇದ್ದೀನಿ. ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಕಂದಿಸ್ತಾ ಇದ್ದೀನಿ. ನೋಡಿರಿ, ಎಣ್ಣೆ ಎಷ್ಟು ಬೇಕು ನೋಡಿ ಹಾಕ್ರಿ. ಆಮೇಲೆ ಈರುಳ್ಳಿ ಇದೆ, ಹಾಕ್ತಾ ಇದ್ದೀನಿ. ಈರುಳ್ಳಿ ಹೆಚ್ಚಿಟ್ಕೊಂಡಿದೆ ಅಂತ ಈರುಳ್ಳಿ ಅಷ್ಟು ಹಾಕ್ತಾ ಇದ್ದೀನಿ ನಾನು, ಹಸಿ ಸ್ಮೆಲ್ ಹೋಗ್ತದೆ. ಆಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ, ಶುಂಠಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲ ಸೇರಿಸಿ ಇದನ್ನು ಸ್ವಲ್ಪ ಬಿಸಿ ಮಾಡೋಣ. ಚಕ್ಕೆ ಲವಂಗ ಎಲ್ಲ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ. ನೋಡಿರಿ, ಕಾಯಿನೆಲ್ಲ ಇದಕ್ಕೆ ಸೇರಿಸಿ ನಾನು ಬಿಸಿ ಮಾಡ್ತಾ ಇದ್ದೀನಿ. ಕೊಬ್ಬರಿ ತುರಿದಿಟ್ಕೊಂಡಿದ್ದನ್ನು ಹಾಕಿ ಇದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಬರೋಣ. ಈಗ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ನೋಡಿ ಹಾಕ್ರಿ. ಟೊಮೊಟೊ ಹಾಕಿದ್ದೀನಿ, ಸ್ವಲ್ಪ ಹುಳಿ ಹಾಕಿದರೆ ಟೇಸ್ಟು, ಹುಳಿ ಹಾಕ್ತಾಯಿದ್ದೀನಿ. ನೋಡಿರಿ, ಚಿಕನ್ನು ಸ್ವಲ್ಪ ಫಸ್ಟ್ ಒಂದು ಸ್ವಲ್ಪ ಕನ್ಸಕ್ಕಿಡೋಣ. ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಉಪ್ಪು ಅರಿಶಿನ ಪುಡಿಲಿ ಅದೊಂದು ಸ್ವಲ್ಪ ಸಣ್ಣಾಗಿ ಮುಳ್ಟ್ಬೇಕದು, ಅವಾಗೆ ಚೆನ್ನಾಗಿರೋದು. ಫಸ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಇಲ್ಲ ಮನೆಯಲ್ಲಿ, ಕೊಬ್ಬರಿ ಎಣ್ಣೆ ತಿಂದರೆ ಒಳ್ಳೆಯದು ಆರೋಗ್ಯಕ್ಕೆ. ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಬೇರೆ ಎಣ್ಣೆ ಯೂಸ್ ಮಾಡ್ಬೋದು, ಸನ್ಫ್ಲವರ್ ಇಲ್ಲ ಗೋಲ್ಡ್ ವಿನರ್ ಯಾವುದಾದ್ರೂ ನಿಮ್ಗೆ ಯಾವುದು ಇರ್ತೈತೆ ಅದನ್ನು ಹಾಕಿ. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ, ಹಸಿಮೆಣಸು ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಬಾಡ್ಸೋಣ. ನೋಡಿರಿ, ಈ ಥರ ಆಯ್ತದೆ.
ಈಗ ಚಿಕನ್ ಹಾಕೋಣ. ಚಿಕನ್ ಹಾಕ್ತೀನಿ. ಚಿಕನ್ ಹಾಕ್ತಾ ಇದ್ದೀನಿ. ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಹಾಕ್ತಾ ಇದ್ದೀನಿ. ಫಸ್ಟೇ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು. ಉಪ್ಪು ಎಷ್ಟು ಬೇಕು ನೋಡಿ ಹಾಕ್ರಿ. ಆಮೇಲೆ ಅರಿಶಿಣದ ಪುಡಿ ನೋಡಿ ಹಾಕ್ರಿ. ಸ್ವಲ್ಪ ಅರಿಶಿಣ ಜಾಸ್ತಿನೇ ಹಾಕ್ರಿ, ಇಲ್ಲ ಗೋಲು ಸ್ಮೆಲ್ ಬರ್ತಾ ಇರ್ತೈತಿ. ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿಡ್ತೀನಿ. ಈಗ ನೋಡಿರಿ, ಬಾಯಿ ಮುಚ್ಚಿಟ್ಟಿದ್ದೀನಿ. ಈಗ ಈ ಥರ ಆಗಿತ್ತದು. ಈ ಥರ ಎಲ್ಲ ಬತ್ತಿದವು ಪೀಸೆಲ್ಲ ಈ ಥರ ಬತ್ತಿದೆ, ಸಣ್ಣ ಆಗಿವೆ. ಮುಲ್ಟದು ಅಂತ ಹೇಳ್ತಾರೆ, ಗೊತ್ತಾಗಲ್ಲ ಅಂತ ಬತ್ತೈತಿ ಅಂತ ಹೇಳಿ. ಮುಲ್ಟಿದಾವೆಲ್ಲ ಪೀಸ್ಗಳೆಲ್ಲ ಮುಲ್ಟಿದ್ದಾವೆ. ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥದ್ದು ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀರು ಕಡಿಮೆನೇ ಹಾಕಿ ಮಿಕ್ಸಿ ಮಾಡಿರಿ. ಯಾಕೆ ಅಂದರೆ ಸಾಂಬಾರಲ್ಲ, ಸುಕ್ಕ ಅಂತ ಗಟ್ಟಿನೇ ಬರ್ಬೇಕದು. ಮಿಕ್ಸಿ ಮಾಡಿಟ್ಟಿರೋಂಥ ಮಸಾಲೆಯನ್ನು ಎಲ್ಲ ಸೇರಿಸ್ತಾ ಇದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಇದನ್ನೆಲ್ಲ ನಾನು ಹಾಕಿಲ್ಲ. ಅದಕ್ಕೆ ಮಸಾಲೆ ಹಾಕಿದ್ದೀನಿ, ಅಷ್ಟು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಖಾರದ ಪುಡಿ ಮಿಕ್ಸ್ ಮಾಡಿಲ್ಲ ನಾನು. ಚಿಲ್ಲಿ ಪೌಡ್ರು ಎಷ್ಟು ಬೇಕು ನೋಡಿ ಹಾಕ್ರಿ. ಮಿಕ್ಸಿ ಮಾಡಬೇಕಾದ್ರೆ ನಾನು ಹಾಕಿಲ್ಲ, ಅದಕ್ಕೆ ಎಷ್ಟು ಬೇಕಂತ ನೋಡಿ ಹಾಕಿ ಇದನ್ನು. ಆಮೇಲೆ ಧನಿಯಾ ಪುಡಿನೂ ಅಷ್ಟೇ. ಧನಿಯಾ ಪುಡಿ ನಾನು ಮಸಾಲೆಗೆ ಆ್ಯಡ್ ಮಾಡಿಲ್ಲ ನಾನು, ಅದಕ್ಕೋಸ್ಕರ ಹಿಂಗೆ ಪುಡಿನೇ ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ ಹಾಕ್ರಿ. ಆಮೇಲೆ ಪೆಪ್ಪರ್ ಪೌಡ್ರು ಹಾಕ್ತಾಯಿದ್ದೀನಿ. ಕಾಳುಮೆಣಸು ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರನೇ ಇರಲಿ ಹಾಕ್ತಾಯಿದ್ದೀನಿ. ಆಮೇಲೆ ಇದು ನೋಡಿರಿ, ಪಲಾವಿನ ಸೊಪ್ಪು ಅಂತ. ಇದು ಸ್ಮೆಲ್ಲಿಗಷ್ಟೇ, ಸ್ವಲ್ಪ ಬಾಡಿಸಿ, ಸ್ಮೆಲ್ಲಿಗೆ ಮಾತ್ರ ಸ್ವಲ್ಪ ಬಾಡಿಸಿ ಹಾಕಿ ಮುಗೀತಷ್ಟೇ. ಸ್ವಲ್ಪ ಬಾಡಿಸಿ ಇದಕ್ಕೆ ಹಾಕಿದ್ರೆ ಸ್ಮೆಲ್ಲಿಗಷ್ಟೇ ಹಾಕೋದು. ಇದನ್ನು ಹಾಕ್ತಾಯಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ವಾವ್, ಅದು ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತೈತಿ ಅಂದರೆ ಘಮ 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 ಅಂತ ಐತಿ. ಒಳ್ಳೆ ಸ್ಮೆಲ್ ಬರ್ತಾ ಐತಿ. ಆಮೇಲೆ ಗರಂ ಮಸಾಲೆ ಹಾಕ್ತೀನಿ. ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ನೋಡಿ ಹಾಕ್ರಿ ಎಷ್ಟು ಬೇಕಂತ. ಆಮೇಲೆ ಚಿಕನ್ ಪುಡಿ ಹಾಕ್ತಾಯಿದ್ದೀನಿ, ಚಿಕನ್ ಮಸಾಲ. ಚಿಕನ್ನಿಗೆ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ತೊಳೆದು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿ ಇಟ್ಬಿಡೋಣ. ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಮುಗಿದ ಕೆಲಸ. ಇದಕ್ಕೆ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ.